ಯಾಕೆ ಮಗಳ? ಯಾಕೆ ಅಂದ್ರೆ ಏನ್ರಿ? ನಾ ಏನು ಕೇಳಕತ್ತೀವಿ, ಹೋಗಿ ದೂರ ನಿಂದಿರ್ತೀರಿ. ಮತ್ ನೀನ ಹಾಡಕತ್ತ ನಾ ಏನ್ ಮಾಡ್ಲಿ ಮಗಳ? ಅವ್ರ ಸಾಹೇಬ್ರದಾರ ಹಾಡ್ತಾರ, ನೀ ಬಾರೆ. ಸಿಹಿ ಮುತ್ತಿನ ಕಾಣಿಕೆ ನೀ ಬಾರೆ ನನ್ನ ಸನಿಹಕ್ಕೆ, ಸಿಹಿ ಮುತ್ತಿನ ಕಾಣಿಕೆ ನೀ ಬಾರೆ ನನ್ನ ಸನಿಹಕ್ಕೆ. ಪಯಣಕ್ಕೆ ಜೊತೆಯಾದಿನಿ ನನ್ನೊಲವೇ ಬಳಿಬಾ, ನನ್ನ ಚೆಲುವೆ ಬಳಿಬಾ, ಬಳಿ ಬಂದು ಸಿಹಿ ಮುತ್ತು ನೀಡು. ಅಂದು ನಿನ್ನ ನೋಡಿದ ಹಾಗೆ ನನ್ನ ಮನದಲ್ಲಿ ಎಂದು ಹೀಗೆ ಹಾಡಿದ ಹಾಗೆ, ಎಂದು ನಿನ್ನ ಸೇರಿದ ಹಾಗೆ ನನ್ನ ಎದೆಯಲ್ಲಿ ಎಂದು ಏನು ಕೇಳಿದ ಹಾಗೆ, ಅಂತರಾಳದಲ್ಲಿ ಏನು ನೋಡುವೆನು ನನಗೆ, ಏನು ಆತರವು ಏನು ಕಾತರವು ಏಕ ಕಾಣಿಗೆ, ಅನುರಾಗದ ಹೊಸ ಆನಂದವೋ, ಬಹುಜನ್ಮದ ನನ್ನ ಅನುಬಂಧವೋ, ಹೂವಾಗಿ ಹೂವಾಗಿ ಚೇನಾಗಿ ಮನ ಚೇನಾಗಿ, ಜೀವನದ ಸಾಗರದಿ ಜೀವನದ ಸಾಗರದಿ ತೇಲಿದೆಯಾಗಿ, ಸಿಹಿ ಮುತ್ತಿನ ಕಾಣಿಕೆ ನೀವಾರೆ ನನ್ನ ಸನಿಹಕ್ಕೆ, ಲಾ 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 ಲಾ. ಬಾರು ಬಾರು ಹೇ ಕೃಷ್ಣ ಬಾರು, ಬಾರು ಬಾರು ಶ್ರೀಕೃಷ್ಣ. ಅಣ್ಣ ಅತ್ತಿಗೆ ಬಾ ಸಹೋದರ, ಕುರಿ ಹಟ್ಟಿಯಿಂದ ಈಗ ಬಂದೇನಪ್ಪ. ಹೌದಣ್ಣ, ಹಟ್ಟೆಯ ಕಸ ಹೊಡೆದು ಬಾಲ ಮರಿಗಳಿಗೆ ತಾಯಿ ಮಲೆಗೆ ಬಿಟ್ಟು ಅವುಗಳಿಗೆ ತಪ್ಪಲಾಕಿ ಬರೋದೊಳಗೆ ಇಷ್ಟು ಹೊತ್ತಾಯ್ತು. ಬಾ ಮಗ, ಬೇಗ ಮುಖ ತೊಳೆದುಕೋ, ಉಪ್ಪಿಟ್ಟು ತಿಂದು ಚಹಾ ಕುಡಿಯುವೆ ಅಂತೆ. ಈ ಬೀರನಿಗೆ ಬರೀ ಚಾಯೇನಮ್ಮ, ನನ್ನ ಹೆತ್ತ ತಂದೆ ತಾಯಿ ಅಂತಿರುವ ನಿಮ್ಮಿಬ್ಬರ ಕೈ ತುತ್ತಿನಿಂದ ಕೆಚ್ಚದೆ ಬೆಳೆಸ್ಕೊಂಡ್ರೆ ಈ ಬೀರ ಈಗಾಗಲೇ ಒಂದು ತಂಬಿಗೆ ಹಾಲು ಒಂದು ಬಗನ ಜೋಳವನ್ನು ಉಂಡು ಬಂದಿದ್ದೇನೆ. ಹಾ ಅತ್ತಿಗೆ, ನಾನಂದರೆ ನಿಮಗೆ ಇಷ್ಟ ಅಲ್ಲವೇ? ಅದ್ಯಾಕೋ ತಮ್ಮ, ಇವತ್ತು ಹೀಗೇಕೆ ಮಾತನಾಡುತ್ತಿರುವೆ ನೀನು? ನೀನೆಂದರೆ ನಮಗೆ ಪಂಚಪ್ರಾಣಪ್ಪ, ಪಂಚಪ್ರಾಣ. ಅದೆಲ್ಲವನ್ನು ತಮ್ಮ ಧರ್ಮದ ನುಡಿಯಿಂದ ತಿಳಿದುಕೊಂಡಿದ್ದೇನೆ. ಸಹೋದರ, ಆ ಕುರಿ ಮಾರಿದ ಹಣವನ್ನು ನನಗೆ ಕೊಟ್ಟು ಬಿಡಪ್ಪ. ಹಾ ತೆಗೆದುಕೊಳ್ಳೋಣ. 10 ಮರಿಗಳನ್ನು ಮಾರಿದ 10,000 ಅಂತ 1,00,000 ರೂಪಾಯಿನು. ಎಂತ ಸಾಧನೆ ಸಹೋದರ ನಿನ್ನದು, ಎಂತ ಸಾಧನೆ! ನಿನ್ನ ದುಡಿಮೆಯನ್ನು ನಾನೆಷ್ಟು ಬಣ್ಣಿಸಿದರೂ ಹೇಳತೀರದು. ನನ್ನ ಸಂಸಾರ ನಡೆಯುವುದೇ ನಿನ್ನ ಕುರಿ ಮರಿಯಿಂದಪ್ಪ. ನಾನೆಷ್ಟೇ ಹೊಲ ಉಳಿಕೊಂಡು ಬಿತ್ತಿ ಬೆಳೆದರೂ 2 ವರ್ಷದಿಂದ ಅತಿವೃಷ್ಟಿ ಮಳೆಯಾಗಿ ಬೆಳೆಯೆಲ್ಲ ನಾಶವಾಗಿದೆ.
ಈ ನೇಗಿಲ ಯೋಗಿ ನೀನು ದುಡಿದು ತಂದಿದ್ದನ್ನು ತಿಂದು ಭೋಗಿಯಾಗಿದ್ದೇನೆ. ಈ ವರ್ಷವಂತೂ ಮಳೆಯೂ ಇಲ್ಲ, ಬೆಳೆಯೂ ಇಲ್ಲ. ಅಣ್ಣ, ನಾನಿರುವಾಗ ನಿನ್ನ ಕಣ್ಣಲ್ಲಿ ನೀರೇಕಣ್ಣ. ನೇಗಿಲ ಯೋಗಿಯಾದ ನೀನು ಎಂದೂ ಭೋಗಿಯಲ್ಲ. ನೇಗಿಲ ಯೋಗಿ ಉತ್ತಿ ಬಿತ್ತಿ ಬೆಳೆಯದಿದ್ದರೆ ಈ ಜಗಕ್ಕೆ ಉಳಿಗಾಲವಿಲ್ಲ. ತಮ್ಮ, ಇವೆಂತ ಮಾತುಗಳು ನಿನ್ನದು? ಇನ್ನು ಕೇಳೋಣ. ಈ ಸೃಷ್ಟಿಕರ್ತ ನಿರ್ಮಿಸಿದ ಈ ಜಗದಲ್ಲಿ ಚಳಿ ಮಳೆ ಬಿಸಿಲೆನ್ನದೆ ಉತ್ತಿ ಬಿತ್ತಿ ಬೆಳೆದು ಈ ಜಗಕ್ಕೆ ಅನ್ನ ಹಾಕುವ ನೀನು ನೇಗಿಲ ಯೋಗಿ. ತಮ್ಮ, ನಿನ್ನ ಒಂದೊಂದು ಮಾತನ್ನು ಕೇಳಿ ನಾ ಈ ಜಗವನ್ನೇ ಮರೆತು ಬಿಟ್ಟೆಯಪ್ಪ. ಅಣ್ಣ, ಏನಿದೆಲ್ಲ ಸಂತೋಷದ ಸಂಭ್ರಮ? ಬಾರಪ್ಪ ಶಶಿಧರ, ಅಭ್ಯಾಸವು ಹೇಗೆ? ಚೆನ್ನಾಗಿ ನಡೆದಿದೆ ತಾನೇ? ಡಿಗ್ರಿ ಅಭ್ಯಾಸ ಆತಿಗೆ ಚೆನ್ನಾಗಿದೆ. ಹಣಕ್ಕಾಗಿ ಅಣ್ಣನ ಹತ್ತಿರ ಬಂದೆ. ಅಣ್ಣ, ಈಗ ತಾನೇ ಮರಿ ಮಾರಿದ ಹಣವಿದೆಯಲ್ಲ, ತಮ್ಮನಿಗೆ ಕೊಟ್ಟು ಬಿಡು. ಶಶಿಧರ, ಎಷ್ಟು ಬೇಕು ಸಹೋದರ? ಅಣ್ಣ, ಅದು ಅದು 50,000 ಕೊಟ್ಟು ಬಿಡಣ್ಣ, ಸಾಕು. ತೆಗೆದುಕೊಳ್ಳಪ್ಪ ಶಶಿಧರ. ಹಣವೆಂದ ಮೇಲೆ ಹಿಡಿತದಿಂದಿರಬೇಕು. ಸ್ವಾಮಿ, ನಮ್ಮ ಸಂಸಾರ ಈಗ ಎಂತ ಆನಂದ ಸಾಗರವಾಗಿದೆ ನೋಡಿ. ಈ ನನ್ನ ತಮ್ಮಂದಿರೇ ನನಗೆ ಸರ್ವಾಸ್ತಿ. ಬನ್ರಿಪ್ಪ, ಈ ಸಂತಸದ ಸಮಯದಲ್ಲಿ ಎಲ್ಲರೂ ಹಾಡಿ ಕುಣಿಯೋಣ. ಎಂದೆಂದು ಬಾಳಲಿ ಹೀಗೆ ಆನಂದ ತುಂಬಿರಲೆಂದು ಅನ್ನಯ್ಯ ನಿನ್ನ ಬಾಳು ಬಂಗಾರವಾಗಲೆಂದು ಹಾರೈಸುವೆ ನಾನೀ ದಿನ. ಅನ್ನಯ್ಯ ನಿನ್ನ ಬಾಳು ಬಂಗಾರವಾಗಲೆಂದು ಹಾರೈಸುವೆ ನಾನೀ ದಿನ, ಹಾರೈಸುವೆ ನಾನೀ ದಿನ. ಎಂದೆಂದು ಬಾಳಲಿ ಹೀಗೆ ಆನಂದ ತುಂಬಿರಲೆಂದು, ಎಂದೆಂದು ಬಾಳಲಿ ಹೀಗೆ ಆನಂದ ತುಂಬಿರಲೆಂದು, ಯಜಮಾನ ನಿನ್ನ ಬಾಳು ಬಂಗಾರವಾಗಲೆಂದು, ಮೈದೂರ ನಿಮ್ಮ ಬಾಳು ಬಂಗಾರವಾಗಲೆಂದು, ಹಾರೈಸುವೆ ನಾಡಿ ದಿನ, ಹಾರೈಸುವೆ ನಾಡಿ ದಿನ. ನಿನಗೊಂದು ಸರಿ ಜೋಡಿ ಬೇಕೇನು ಕೇಳು. ಅದು ಚಂದ್ರ ಎಂದು ಕಿವಿಯಲ್ಲಿ ಹೇಳು. ಹೇಗೇನು ವಜ್ರದ ಸರವು, ಹೇಗೇನು ಮುತ್ತಿನ ಸರವು, ನಿನ್ನಾಸೆ ನನ್ನಲ್ಲಿ ಹೇಳು. ಏನೇನು ಬೇಕು ಕೇಳು, ನಾನೇನು ಹೇಳುವುದಿಲ್ಲ, ಬೇರೇನು ಹೇಳುವುದಿಲ್ಲ. ಈ ಪ್ರೀತಿಯೇ ಸಾಕಾಗಿದೆ, ಈ ಪ್ರೀತಿಯೇ ಸಾಕಾಗಿದೆ. ಲಾ 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 ಲಾ
ಯಾಕೆ ಯಾಕೆ ಬೇಕಾಗಿತ್ತಂತ ಇವತ್ತು ಹಬ್ಬ ಐತೆ ಅಂತ ಕಟ್ಕೊಂಡೇನಿ ಹಿಂಗೆ ಯಾಕೆ ಮಾಡ್ತಿ ನೀ ಹಬ್ಬ ಐತಿ ತೊಟ್ಕೊಂಡಿರಿ ಸರಿ ಹಾ. ಕಳ್ಕೊಂಡ್ರಿ ಯಾಕ್ರಿ ನೀನ ಕಾಲಿಟ್ಟು ಕೆಳವಿಲ್ಲ ಅದನ್ನ ಅದು ಹೋಗ್ಲಿ ಬಿಡ್ರಿ ನನ್ನ ಮೈದ್ರ ನೋಡಕ್ಕೆ ಹೆಂಗ್ ಕಾಣಕತ್ತೇನ್ ಹೇಳ್ರಿ ಏ ಸೂಪರ್ ಹಂಗ ನೋಡಕ್ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಕಂಡಂಗ ಕಾಣಂಗಿಲ್ಲ ಹೌದು ಪುನೀತ್ ರಾಜ್ಕುಮಾರ್. ಸರಿ ಪ್ರಸಾದಕ್ಕ ಎಲ್ರು ಒಳಗ ಬರ್ರಿ ಹಾ ನಡ್ರಿ ಅಣ್ಣ. ಕೈ ಹಿಡ್ಕೊಂಡ ತಿರುಗಾಡಿ ಚಂದ